ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಇಲ್ಲಿ ಮಂಜಾ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವನನ್ನ ತಡೆಯೋದಕ್ಕೆ ಇಲ್ಲಿ ಸೂರ್ಯ ಡ್ರಾಮಾ ಮಾಡ್ತಾನೆ. ಅಲ್ಲ ಕಣಯ್ಯ ಮಂಜಾ, ಇಲ್ಲಿಂದ ಕೆಳಗಡೆ ಬಿದ್ದರೆ ನೀನು ಸತ್ತೋಗಲ್ಲ ಕಣಯ್ಯ, ಅರ್ಧ ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರ್ಕೊಂತೀಯ. ನಿನ್ನ ಕೈ ಮುರಿದೋಗಿದ್ಕೆ ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ 2 ತಿಂಗಳು ತಗೊಂಡೆ. ಇನ್ನು ನೀನು ಇಲ್ಲಿಂದ ಬಿದ್ದರೆ ವರ್ಷಾನುಗಂಟಲೆ ತಗೊತೀಯ. ಮೊದಲೇ ನಿಮ್ಮ ಮನೇಲಿ ತಾಂಡವಲಕ್ಷ್ಮಿ ನಾಟ್ಯ ಆಡ್ತಾ ಇದ್ದಾಳೆ. ಇನ್ನು ಅಷ್ಟೇ ನಿಮ್ಮ ಕತೆ. ನಿಮ್ಮ ಅಕ್ಕ ಮತ್ತು ನಿಮ್ಮಮ್ಮ ಬಾಯ್ ಬಡ್ಕೊಬೇಕು ಅಂತ ಹೇಳಿದಾಗ ಮಂಜಾ, ಇಲ್ಲ ನಾನು ಬರೋದಿಲ್ಲ, ನಾನು ಬಂದರೆ ಪೊಲೀಸರು ನನ್ನನ್ನು ಇಟ್ಕೊಂಡು ಹೋಗ್ತಾರೆ, ನನಗೆ ತುಂಬ ಭಯ ಆಗ್ತಿದೆ, ನಾನು ಇಲ್ಲಿಂದ ಬಿದ್ದು ಸತ್ತೋಗ್ತೀನಿ ಅಂತ ಮಂಜಾ ಹೋಗ್ತಾ ಇರ್ತಾನೆ. ಆಗ ಸೂರ್ಯ ಹೋಗಿ ಮಂಜನ್ನ ಹಿಡ್ಕೊತಾನೆ. ಏ ಮಂಜಾ ಬಾರ, ಏನೂ ಆಗಲ್ಲ ಅಂತ ಹೇಳಿ ಮಂಜನ ಸಮಾಧಾನ ಮಾಡಿ ಕರ್ಕೊಂಬರ್ತಾನೆ. ಕುಸುಮವರು ಮತ್ತೆ ಮೀನಾ ಮಂಜನ ತಬ್ಕೊಂಡು ಜೋರಾಗಿ ಹೇಳ್ತಾರೆ. ಈಗ ಸೂರ್ಯ ಮೀನನ ಮನೆ ಕರ್ಕೊಂಬರ್ತಾನೆ. ಆಗ ಶಾಂತಿಯವರು, ನಿಂತ್ಕೊಳ್ಳೆ ಅಲ್ಲಿ, ಯಾಕೆ ಬಂದೆ ಇಲ್ಲಿಗೆ, ನಾನು ಹೇಳಿರ್ಲಿಲ್ವಾ ಇಲ್ಲಿಗೆ ಬರಬಾರ್ದು ಅಂತ ಹೇಳಿದಾಗ ಸೂರ್ಯ, ಯಾಕೆ ಸಕ್ಕರೆ, ಇವಳು ಬದುಕಬೇಕಾಗಿರೋದು ಇಲ್ಲೇನೆ, ಇದು ಇವಳ ಮನೆ, ಯಾಕೆ ಬರಬಾರ್ದು ಅಂತ ಹೇಳಿದಾಗ ಶಾಂತಿಯವ್ರಿಗೆ ಕೋಪ ಬರುತ್ತೆ. ಸೂರ್ಯನ ಕೆನ್ನೆಗೆ ಸರಿಯಾಗಿ ಒಂದು ಬಾರಿಸ್ತಾರೆ. ಆಗ ಮೀನಾ, ಅತ್ತೆ ಏನಾದರೂ ಹೇಳೋ ಆಗಿದ್ರೆ ನನಗೆ ಹೇಳಿ, ಹೊಡೆಯೋ ಆಗಿದ್ರೆ ನನಗೆ ಹೊಡೀರಿ, ಶಿಕ್ಷೆ ಕೊಡೋ ಆಗಿದ್ರೆ ನನಗೆ ಶಿಕ್ಷೆ ಕೊಡಿಯುತ್ತೆ, ದಯವಿಟ್ಟು ಇವ್ರಿಗೆ ಏನೇ ಹೇಳ್ಬೇಡಿ ಅಂತ ಮೀನಾ ಕೈ ಮುಗಿದು ಶಾಂತಿಯವ್ರ ಹತ್ರ ಬೇಡ್ಕೊತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.